ಮ್ಯಾನ್ಯಲ್ ಡಾಟಾನ ಸಾಫ್ಟ್ವೇರ್ಗೆ ಯಾವ ಥರ ಡಾಟಾ ಎಂಟ್ರಿ ಮಾಡೋದಪ್ಪ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಒಂದೊಂದು ಪ್ಯಾಕ್ಸ್ಗೆ ಇಂಡಿವಿಜುವಲ್ ಸಪ್ರೇಟ್ ಲಾಗಿನ್ ಇರುತ್ತೆ. ಅದನ್ನು ಲಾಗಿನ್ನ ಕಂಪ್ನಿಯವ್ರು ಪ್ರೊವೈಡ್ ಮಾಡ್ತಾರೆ. ಫಸ್ಟು ID ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಈ ಥರ ಆ ಪ್ಯಾಕ್ಸ್ದು ಡೇಟಾ ಎಂಟ್ರಿ ಮಾಡೋದಕ್ಕೆ ಓಪನ್ ಆಗುತ್ತೆ ಶೀಟು. ಫಸ್ಟು ನಾವು ಏನು ಮಾಡಬೇಕು ಅಂತ ಅಂದರೆ ಅವರ ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋಬೇಕು. ಮೆಂಬರ್ಶಿಪ್ ಅಂತ ಕಾಣಿಸ್ತಿದೆಯಲ್ಲ ನೋಡಿ, ಈ ಮೆಂಬರ್ಶಿಪ್ಪಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ, ಮತ್ತು ಇದರಲ್ಲಿ ಆ್ಯಡ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಕಸ್ಟಮರ್ ಟೈಪು ಮೆಂಬರು ಮತ್ತು ನಾಮಿನಲ್ ಮೆಂಬರು ಮತ್ತು ಆರ್ಗನೈಸೇಷನ್ ಅಂತ ಇದೆ. ಮೆಂಬರ್ ಅಂತ ಅಂದರೆ ಯಾರು ಶೇರ್ನ ತಾಂಡಿರ್ತಾರೆ ಅದನ್ನು ಅವರಾಗಿದ್ದರೆ ಅದನ್ನು ಮೆಂಬರ್ನ ಸೆಲೆಕ್ಟ್ ಮಾಡಬೇಕು. ನಾಮಿನಲ್ ಮೆಂಬರ್ ಅಂತ ಅಂದರೆ ಶೇರ್ ಹೋಲ್ಡ್ರು ಅಲ್ಲದೇ ಇರೋರನ್ನ ನಾಮಿನಲ್ ಮೆಂಬರ್ ಅಂತ ಇರ್ತಾರೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಆರ್ಗನೈಸೇಷನ್ ಅಂದರೆ ಸಂಘ ಸೊಸೈಟಿಗಳನ್ನ ಆರ್ಗನೈಸೇಷನ್ ಅಂತಾರೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನಾವು ಈಗ ತುಂಬ ಸೊಸೈಟಿಗಳೆಲ್ಲ ಮೆಂಬರ್ಸ್ ಜಾಸ್ತಿ ಇರುತ್ತೆ, ಹಂಗಾಗಿ ಮೆಂಬರ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಾನು ಇವಾಗ ಎಂಟ್ರಿ ಮಾಡ್ತಿರೋದು ಮೆಂಬರ್ನ. ಆ ಮೆಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಮೆಂಬರ್ ಟೈಪು ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗುತ್ತೆ. ಎ ಟೈಪ್ ನೋಡಿ, ಎ ಟೈಪ್ ಅಂತ ತಾಂತು. ಈಗ ಅಡ್ಮಿಷನ್ ನಂಬರ್ ಎಂಟ್ರಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಅಡ್ಮಿಷನ್ ನಂಬರ್ ಇಂಡಿವಿಜುವಲ್ ಆಗಿರುತ್ತೆ. ಇವಾಗ ಒಂದಂತ ಸೆಲೆಕ್ಟ್ ಮಾಡ್ಕೊತೀನಿ. ಒಂದಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಿದೆ. ಯಾಕೆ ಈ ಥರ ಬರ್ತಿದೆ ಅಂತ ಅಂದರೆ ನಾನು ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. ಎಲ್ಲಿವರೆಗ 499ವರೆಗೂ ಎಂಟ್ರಿ ಮಾಡಿದ್ದೀನಿ, ಅದಕ್ಕೆ 490ವರೆಗೂ ಅದು ತಾಳಲ್ಲ. ಇವಾಗ ನಾವು 499 ಬಿಟ್ಟು 500 ಅಂತ ತಗೊಬೇಕು. ಪ್ರತಿಯೊಬ್ಬರು ಮೆಂಬರ್ಗೂ ಇಂಡಿವಿಜುವಲ್ ನಂಬರ್ ಇರುತ್ತೆ, ಅಡ್ಮಿಷನ್ ನಂಬರು. ಇವಾಗ 500 ಅಂತ ತಗೊಂಡ ತಕ್ಷಣ ನೋಡಿ, ಈಗ ಮೆಂಬರ್ ನೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೆಂಬರ್ ನೇಮ್ ಅದು 500 ತಗೊಂಡಿದೆ, ಈಗ 501 ಅಂತ ತಗೊತೀನಿ. ಇವಾಗ ನೋಡಿ ಮೆಂಬರ್ ನೇಮಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಮೆಂಬರ್ ನೇಮಲ್ಲಿ ಓಪನ್ ಆಯಿತು, ಎಂಟ್ರಿ ಮಾಡೋಕ್ಕೆ ಜಾಗ ಕೊಡುತ್ತೆ ಅದು. ಮೆಂಬರ್ ನೇಮು ರಮೇಶ ಅಂತ ಇದೆ ಲೆಡ್ಜರಲ್ಲಿ. ನಾವು ಮೆಂಬರ್ ನೇಮ್ ಎಲ್ಲಿ ನೋಡ್ಕೊಬೇಕು ಅಂತ ಅಂದರೆ ಸೊಸೈಟಿಲಿ ನಾವು ಹೋದ ತಕ್ಷಣ ಪ್ಯಾಕ್ಸಲ್ಲಿ ಲೆಡ್ಜರ್ ಕೊಡ್ತಾರೆ, ಆ ಲೆಡ್ಜರಲ್ಲಿ ಏನಿರುತ್ತೆ ಆ ಡೇಟಾನ ನಾವು ಇಲ್ಲಿಗೆ ಹಾಕಬೇಕು. ಮೆಂಬರ್ ನೇಮು ರಮೇಶ ಅಂತ ಇದೆ, ರಮೇಶ ಅಂತ ಟೈಪ್ ಮಾಡ್ಕೊತೀನಿ. ಅವರು ಮೇಲ್ ಅಂತ ಕೇಳುತ್ತೆ, ಅದು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅವ್ರ ಶೇರ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅಂತ ಲೆಡ್ಜರ್ಲಿ ಇರುತ್ತೆ. ಇವಾಗ ಅವ್ರ ಶೇರ್ ಬ್ಯಾಲೆನ್ಸ್ 1000 ಇದೆ, 1000ನ ಎಂಟ್ರಿ ಮಾಡ್ಕೊತೀನಿ. ನೆಕ್ಸ್ಟ್ ಸ್ನೇಹಿತರೆ, ವಿಲೇಜ್ ಅಂತ ಅವರು ವಿಲೇಜ್ ಯಾವುದು ಅಂತ ನೋಡ್ಕೊಬೇಕು. ಆ ವಿಲೇಜು ಕೂಡ ಲೆಡ್ಜರ್ಲಿ ಇರುತ್ತೆ, ಅದರಲ್ಲಿ ನೋಡ್ಕೊಂಡು ಆ ವಿಲೇಜ್ ಇಲ್ಲಿ ನೋಡಿ, ಈಗ ಯಾವುದೋ ಒಂದು ಅಲ್ಲಾಪಟ್ಟಣ ಬೆಟ್ಟತಳ್ಳಿ ಅಂತ ಇರುತ್ತೆ, ಅವರು ಬೆಟ್ಟತಳ್ಳಿ ಅಂತ ಲೆಡ್ಜರಲ್ಲಿದೆ, ಅದನ್ನು ಎಂಟ್ರಿ ಮಾಡ್ಕೊತೀನಿ. ನೆಕ್ಸ್ಟು ಲೆಡ್ಜರ್ ಫೈಲ್ ನಂಬರ್ ಅಂತ ಇರುತ್ತೆ. ಫೈಲ್ ನಂಬರ್ ಅದು ಲೆಡ್ಜರ್ಲಿ ಫಸ್ಟ್ನೇ ಬುಕ್ಕು 2ನೇ ಬುಕ್ಕು ಆ ಥರ ಇರುತ್ತೆ. ಇದ್ದರೆ ನೀವು ಇನ್ ಕೇಸ್ ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದೇನು ಮ್ಯಾಂಡೇಟ್ರಿ ಇಲ್ಲ, ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇದ್ದರೆ ಫೈಲ್ ನಂಬರ್ ಎಂಟ್ರಿ ಮಾಡಿ. ಅಡ್ಮಿಷನ್ ಡೇಟ್ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು, ಅದು ಲೆಡ್ಜರ್ಲಿ ಇರುತ್ತೆ, ಎಂಟ್ರಿ ಮಾಡಿ. ಇವಾಗ ನಾನು ಅವರು 1999ನಲ್ಲಿ ಶೇರ್ ಕಟ್ಟಿದ್ದಾರೆ ಈ ಪ್ಯಾಕ್ಸ್ಗೆ, ಅದನ್ನು ಎಂಟ್ರಿ ಮಾಡ್ಕೊತೀನಿ. ನೆಕ್ಸ್ಟು ಏಜ್ ಆಫ್ ಅಡ್ಮಿಷನ್ ಡೇಟ್ ಅದನ್ನು ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ. ಮತ್ತು ಡೇಟ್ ಆಫ್ ಬರ್ತ್ ಏನಾದರೂ ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ. ಮತ್ತು ಫಾದರ್ ನೇಮ್ ಕಂಪಲ್ಸರಿ ಇದೆ, ಅದನ್ನು ಎಂಟ್ರಿ ಮಾಡಲೇಬೇಕು. ಈಗ ರಮೇಶ್ ಅವರ ತಂದೆ ಹೆಸರು ಎಂಟ್ರಿ ಮಾಡಬೇಕು, ಲೆಡ್ಜರ್ಲಿ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. ಅವರ ಫಾದರ್ ನೇಮ್ ಸಣ್ಣಪ್ಪ ಅಂತ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಮ್ಯಾರೇಜ್ ಸ್ಟೇಟಸ್ ಅಂತ ಇದೆ, ಅವರು ಸಿಂಗಲ್ಲ, ಮ್ಯಾರಿಡಾ, ನಾಟ್ ಅವೈಲೇಬಲ್, ಡೈವರ್ಸ್ಡ್ ಅಂತ ಕೇಳುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮ್ಯಾರಿಡ್ ಅಂತ ಇರುತ್ತೆ. ಮ್ಯಾರೇಜ್ ಡೇಟ್ ಎಂಟರ್ ಮಾಡಿ. ಸ್ಪೌಸ್ ನೇಮ್ ಇದ್ದರೆ ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಬೇಡ. ಅಡ್ರೆಸ್ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು, ಹಾಗಾಗಿ ಅವ್ರದ್ದು ಬೆಟ್ಟದಳ್ಳಿ ಅಂತ ಇದೆ, ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಬಂದು ಅವ್ರ ಮೊಬೈಲ್ ನಂಬರ್ ಅವೈಲೇಬಲ್ ಇದ್ದರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅವ್ರ ಆಧಾರ್ ಕಾರ್ಡ್ ನಂಬರ್ ಅವೈಲೇಬಲ್ ಇದ್ದರೆ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಅವ್ರ ಕ್ಯಾಸ್ಟಿಗೆ ಬರ್ತೀರಿ. ಕ್ಯಾಸ್ಟಿಗೆ ಬರ್ತೀನಿ ನೋಡಿ, ಆಧಾರ್ ನಂಬರ ಸರಿಯಾಗಿ ಎಂಟ್ರಿ ಮಾಡಬೇಕು. ಇದ್ದರೆ ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅವ್ರ ಕ್ಯಾಸ್ಟ್ ಯಾವುದು ಅಂತ ಏನಾದರೂ ಅವೈಲಬಲ್ ಇದ್ದರೆ ಲೆಡ್ಜರಲ್ಲಿ ಎಂಟ್ರಿ ಮಾಡಿದರೆ ಎಂಟ್ರಿ ಮಾಡಿ. ಅವ್ರ ಕಮ್ಯುನಿಟಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದಿರುತ್ತೆ ಆ ಕಮ್ಯುನಿಟಿಯನ್ನು ಎಂಟ್ರಿ ಮಾಡಿ ಅವೈಲಬಲ್ ಇದ್ದರೆ. ಅವ್ರ ಫಾರ್ಮಟ್ ಟೈಪು ಅವೈಲಬಲ್ ಇದ್ದರೆ ಎಂಟ್ರಿ ಮಾಡಿ. ನೆಕ್ಸ್ಟು
ಕ್ಯಾಪ್ಚರ್ ನಾಮಿನಿ ಇಲ್ಲೇ ತಗೊಂಡ್ರೆ ಬೆಸ್ಟು. ಕ್ಯಾಪ್ಚರ್ ನಾಮಿನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ನಾಮಿನಿಲಿ ಪ್ರಾಡಕ್ಟ್ ಆಟೋಮೆಟಿಕ್ಕಾಗಿ ಕಸ್ಟಮರ್ ಅಂತ ಟೈಪ್ ಆಗಿರುತ್ತೆ. ಅವ್ರ ಅಡ್ಮಿಷನ್ ನಂಬರ್ ಎಂಟ್ರಿ ಕೊಟ್ಟಿರ್ತೀವಲ್ಲ, ಅದು 501 ಅಂತ ಸೆಲೆಕ್ಟ್ ಆಗಿದೆ. ಮತ್ತು ಅವ್ರ ತಂದೆ ನಾಮಿನಿ, ಅವ್ರ ತಂದೆ ಹೆಸರಾದರೂ ಆಯಿತು, ಇಲ್ಲ ನಾಮಿನಿ ಕೊಟ್ಟಿದ್ರೆ ನಾಮಿನಿ ಆಯಿತು. ಅವ್ರ ತಂದೆ ಹೆಸರು ನಾನಿವಾಗ ಅವ್ರ ನಾಮಿನಿ ಸಣ್ಣಪ್ಪ ಅಂತ ಇದೆ, ಅವ್ರ ತಂದೆ ಹೆಸರನ್ನ ಎಂಟ್ರಿ ಮಾಡ್ಕೊತೀನಿ. ಅವರು ಏನಾಗಬೇಕು ಮೆಂಬರ್ಗೆ ಅಂತ ಕೇಳುತ್ತಾರೆ. ಅದು ರಿಲೇಷನ್ ಟೈಪಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅವ್ರ ಫಾದರ್ ಆಗಬೇಕು, ಸಣ್ಣಪ್ಪ. ಮೆಂಬರ್ಗೆ ಏನಾಗಬೇಕು ಅಂತ ಫಾದರ್ ಅಂತ ಕೇಳ್ತೇವೆ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಬಂದು ಆ್ಯಡ್ ಅಂತ ಕೊಡಬೇಕು. ಆ್ಯಡ್ ಅಂತ ಕೊಟ್ಟ ತಕ್ಷಣ ನಾಮಿನಿ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಗ ಓಕೆ ಕೊಡಿ. ಮತ್ತು ಮೇಲಿದೆಯಲ್ಲ ಇಂಟು ಮಾರ್ಕ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತ ಡೀಟೇಲ್ಸು. ಕಸ್ಟಮರ್ ಟೈಪು, ಮೆಂಬರ್ ಟೈಪು, ಅಡ್ಮಿಷನ್ ನಂಬರ್, ಮೆಂಬರ್ ನೇಮ್, ಜೆಂಡರ್, ವಿಲೇಜ್, ಶೇರ್ ಬ್ಯಾಲೆನ್ಸ್ ಎಲ್ಲ ಒಂದು ಸತಿ ವೆರಿಫೈ ಮಾಡ್ಕೊಂಡು ಸೇವ್ ಅಂತ ಇಲ್ಲಿದೆ ಆಪ್ಷನ್ನು, ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ತಕ್ಷಣ ಮತ್ತೆ ಇನ್ನೊಂದು ಸತಿ ಪ್ರಿವ್ಯೂ ಓಪನ್ ಆಗುತ್ತೆ. ಪ್ರಿವ್ಯೂವಲ್ಲಿ ನೋಡಿ, ನೀವು ಇನ್ನೊಂದು ಸತಿ ಬೇಕಾದರೂ ವೆರಿಫೈ ಮಾಡ್ಕೋಬೋದು. ಏನು ನಾವು ಟೈಪ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ತಪ್ಪಿದೆಯಾ ಅಂತ ಎಲ್ಲ ಶೋ ಆಗುತ್ತೆ. ಒಂದು ಸತಿ ಎಲ್ಲ ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಆದರೆ ನೀವು ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟ ತಕ್ಷಣ ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ವಿತ್ ಅಡ್ಮಿಷನ್ ನಂಬರ್ 501 ಅಂತ ಒಂದು ಸತಿ ಸೇವ್ ಆಗುತ್ತೆ. ಇನ್ನು ಮತ್ತೆ ಅದನ್ನೇ ಮತ್ತೆ ಈಗ ನೋಡಿ ಮೆಂಬರ್ಗೆ ಹೋಗಿ 501 ಅಂತ ನಾವು ಸೆಲೆಕ್ಟ್ ಮಾಡಿದರೆ ಅದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಅದು ಆಲ್ರೆಡಿ ಆ ನಂಬರಲ್ಲೇ ಸೇವ್ ಆಗಿದೆ. ನೆಕ್ಸ್ಟು 502 ಅಂತಲೇ ಕೊಡಬೇಕು. ಇಲ್ಲ ಅಂದರೆ 501 ಅಂತ ಕೊಟ್ಟರೆ ಅದು ಆಲ್ರೆಡಿ ಸೇವ್ ಆಗಿರೋದ್ರಿಂದ ಆ ಹೆಸರಲ್ಲಿ ಅದು ಓಪನ್ ಆಗಲ್ಲ. 502 ಅಂತ ನೆಕ್ಸ್ಟು 502 ಅಂತ ಕೊಟ್ಟರೆ ಓಪನ್ ಆಗುತ್ತೆ. ನೆಕ್ಸ್ಟ್ ಲೆಡ್ಜರಲ್ಲಿ 502 ಯಾರು ಇರ್ತಾರೆ ಅವ್ರನ್ನ ಎಂಟ್ರಿ ಮಾಡಿ. ಇಷ್ಟು ಸ್ನೇಹಿತರೆ ಫಸ್ಟ್ನೇ ಸ್ಟೆಪ್ಪು, ಮೆಂಬರ್ ಯಾವ ಥರ ಎಂಟ್ರಿ ಮಾಡೋದು ಅಂತ. ನೆಕ್ಸ್ಟು ನಾಮಿನಿ ಡೀಟೇಲ್ಸು ಅಲ್ಲೇ ಎಂಟ್ರಿ ಮಾಡೋದ್ರಿಂದ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಲ್ಯಾಂಡ್ ಡೀಟೇಲ್ಸ್ ಅಂತ ಇರುತ್ತೆ. ಲ್ಯಾಂಡ್ ಡೀಟೇಲ್ಸ್ನ ಮತ್ತೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.